ಇವತ್ತು ಹುಬ್ಬಳ್ಳಿಯಲ್ಲಿ ಆದಂಥ ದುರ್ಘಟನೆ, ನೇಹಾ ಹಿರೇಮಠನ ಮರ್ಡರ್ ಫಯಾಜ್ ಏನು ಮಾಡಿದ್ದಾರೆ, ಇದೊಂದು ನೇರವಾಗಿ ನನಗನ್ಸಿದ ಮಟ್ಟಿಗೆ ಒಂದು ಲವ್ ಜಿಹಾದದ ಘಟನೆ. ಈ ರೀತಿ ಹಿಂದೂ ಹುಡುಗಿಯರನ್ನು ಅವ್ರಿಗೆ ಪ್ರೇಮ ಮಾಡ್ತೇವೆ ಅಂಥೇಳಿ ಅವ್ರನ್ನ ಪುಸ್ಲಾಯಿಸಿ ಅವ್ರನ್ನ ಇದು ಮಾಡಿಸಿ, ಅದಾದಮೇಲೆ ಆ ಹುಡುಗರಿಗೆ ಅದು ಜ್ಞಾನದು ಬಂದ ಮೇಲೆ ಅವ್ರು ಬಿಡ್ತೇವೆ ಅಂತಂದ್ರೆ ಅದನ್ನು ಕೊಲ್ಲುವಷ್ಟು ಮಟ್ಟಿಗೆ ಅವ್ರು ಹೋಗಿದ್ದಾರೆ. ನಾವು ಒಳಗೆ ಬಾಡಿ ನೋಡಿ ಬಂದೀವಿ. ಅದನ್ನು ನೋಡಿದರೆ ಯಾರೋ ಮನುಷ್ಯ ಇದ್ದವ ಯಾರು ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಟ್ಟಿಗೆ ಕೆಟ್ಟ ರೀತಿಯಿಂದ ಚುಚ್ಚಿದ್ದಾರೆ. ಹಾಗಾಗಿ ಇದು ಒಂದು ಈಗ ಇಡೀ ರಾಜ್ಯದಲ್ಲಿ ಮುಸ್ಲಿಂ ತುಷ್ಟೀಕರಣ ಏನಾಗತ್ತೈತಿ, ಅದರ ಕಾರಣಕ್ಕಾಗಿ ಈ ರೀತಿಯ ಧೈರ್ಯ ಅವ್ರಿಗೆ ಬರಾಕತ್ತೈತಿ. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಈಗಾದರೂ ಸತ್ಯ ಅವ್ರು ಎತ್ಕೊಳ್ಳಿ. ಯಾರ್ದೋ ಒಬ್ಬರದ್ದು ತುಷ್ಟೀಕರಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅವರು ಇಡೀ ರಾಜ್ಯದ ಮುಖ್ಯಮಂತ್ರಿ ಅದಾರ. ಇದು ರಾಜ್ಯದ ಸರ್ಕಾರ ಐತಿ, ರಾಜ್ಯದ ಜನರಿಂದ ಬಂದಂಥ ಸರ್ಕಾರ. ಎಲ್ಲರಿಗೂ ಒಂದೇ ಕಾನೂನನ್ನು ಅನ್ವಯಿಸುವಂಥ ಅವಶ್ಯಕತೆ ಐತಿ. ಇದು ಕಾನೂನಿನ ಹೆದರಿಕೆ ಇದ್ದರೆ ಈ ರೀತಿ ಮಾಡೋಕ್ಕಾಗೋದಿಲ್ಲ. ಈಗ ಅವ್ರ ತಲೆಯಾಗೂ ಇರ್ಬೋದು, ನಾವೇನಾದರೂ ಮಾಡಿ ಹೊರಗೆ ಬರ್ತೇವೆ ಅಂತಲೂ ಗೊತ್ತಿಲ್ಲ. ಇದು ಸ್ಟ್ರಿಕ್ಟಾಗಿ ಇಡೀ ರಾಜ್ಯದಲ್ಲಿ ಅಂಥವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳೋದು ಅವಶ್ಯಕತೆ ಐತಿ. 100% ಇವತ್ತಿನ ನಮ್ಮ ರಾಜ್ಯ ಸರ್ಕಾರ ಏನೈತಿ, ಮುಸ್ಲಿಮರಿಗಾಗಿ ಇರುವಂಥ ಸರ್ಕಾರನೇ ಆಗಿದೆ. ರಾಹುಲ್ ಗಾಂಧಿ ಬರೀ ಮುಸ್ಲಿಂ ಲೀಗ್ ಧ್ವಜ ಹಿಡ್ಕೊಂಡೇನೆ ನಾಮಿನೇಷನ್ ಫೈಲ್ ಮಾಡ್ತಾರಂದ್ರೆ ಇನ್ನು ಈ ಸರ್ಕಾರ ಮುಸಲ್ಮಾನರ ಪರ ಇಲ್ಲ ಅಂತ ಹೇಳಲಿಕ್ಕೆ ಏನು ನಿಮ್ಗೆ ಆಧಾರ ಇದೆ? ರಾಹುಲ್ ಗಾಂಧಿ ತಮ್ಮ ಸ್ವಂತ ಧ್ವಜ ಬಿಟ್ಟಾರ್ರಿ. ಯಾವ ದುರ್ದೈವ ಇದೆ ದೇಶದ. ಮತ್ತು ಈ ಸರ್ಕಾರ ಅವ್ರ ನೇತೃತ್ವದ ಅವ್ರ ಮಾರ್ಗದರ್ಶನದಲ್ಲೇ ನಡೀತಾ ಇದೆ ಅಲ್ಲ. ಡೆಫಿನೆಟ್ಲಿ ಗಲ್ಗೇರಿಸಲೇಬೇಕು. ಆ ರೀತಿ ಕಾನೂನು ಪ್ರಕಾರವಾಗಿ ಏನು ಅದಕ್ಕೆ ನಾವು ಅಷ್ಟು ಬೇಕು ಬಂದ್ವಿ. ಕಾಂಟ್ ಸಿ ಇಟ್. ಆ ರೀತಿ ಹೊಡೆದಿದ್ದಾನೆ. ಅದು ಆಗ್ಬೇಕು. ಯಾರು ವಕಾಲತ್ತು ವಹಿಸಬಾರ್ದು. ಮತ್ತು ಅದರ ಜೊತೆಗೆ ಅತ್ಯಂತ ಕ್ಯಾಪಿಟಲ್ ಪನಿಷ್ಮೆಂಟ್ ಇದಕ್ಕೆ ಆಗ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.